ಧನ್ಯವಾದ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಶೆಟ್ಟಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಹುಶಃ ರಾಜಣ್ಣ ಅವರು ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ರ. ಒಂದು ಇವರು ಕ್ಯಾಬಿನೆಟ್ ವಾಪಸ್ ಬರೋದು, ಮತ್ತೊಂದು ಡಿ ಕೆ ಶಿವಕುಮಾರ್ ಅವರನ್ನ ತಿವಿಯೋದು. ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ತೆಗಿಲಿಕ್ಕೆ ಇರ್ಬೋದು ಅದು ಆಕ್ಚುಲಿ. ಯಾಕಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು, ಏನಪ್ಪಾ ಡಿ ಕೆ ಸಿ ಅವರು ಹೋಗಿ ರಾಜಣ್ಣನ ಮನೆಗೆ ಎರಡು ಸಲ ಹೋಗ್ತಲ್ಲ, ಇದೇನಪ್ಪಾ ಅಂತ ಹೇಳ್ಕೊಂಡು. ಅರ್ಥ ಆಯ್ತಾ? ಮತ್ತೆ ನೋಡು, ಈಗ ನೀವೇನಾದನ್ನು ಬಯಲುಪಡಿಸ್ತಾ ಇದ್ರಿ ಕಾರಣ ಏನಂತೇಳಿ. ಇದು ಕಾರಣ ಈಗ ಗೊತ್ತಾಯ್ತು. ಇವ್ರು ಲೆಟರ್ ಬರ್ದೇ ಹೋಗಿದಾರಂತ. ಅದು ಒಂದು ಲೆಟರ್ ಅಲ್ಲಿ ಕೆಲವು ಲೆಟರ್ ಬರ್ದಿರಂತ ಕೆಲವೊಂದು ಸುದ್ದಿ ಉಂಟು, ಹೌದಾ? ಹಲೋ ಸರ್ ಹೇಳಿ, ಕೇಳಿಸ್ತದೆ ಸರ್. ಎಷ್ಟು ಲೆಟರ್ ಬರ್ದಿದ್ದಾರೆ ಅವರು? ಒಂದ್ ಲೆಟರ್ ಬರೆದಿರೋದು. ಒಂದೇ ಲೆಟರ್. ಓಕೆ, ಒಂದ್ ಲೆಟರ್. ಅದರಲ್ಲಿ ಬಾರಿ ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಬಹುದಿತ್ತು, ಈ ಮೂಲಕ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದಿತ್ತು ಅಂತ ಹೇಳಿದ್ದಾರೆ. ಇನ್ನೊಂದೇನಂತಂದ್ರೆ, ನನ್ನ ಬಗ್ಗೆ ತಪ್ಪಾಗಿ ಮಿಸ್ಗೈಡ್ ಮಾಡಿದ್ದಾರೆ ನಿಮ್ಮ ಹತ್ರ, ಹಿಂಗಾಗಿ ಈ ವಿಚಾರವಾಗಿ ನಾನು ಮಾತಾಡೋದಕ್ಕೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ. ನನ್ಗೆ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅದಕ್ಕೆಲ್ಲ ಕ್ವಿ ಕೊಡುವವರಲ್ಲ. ಮೊನ್ನೆ ಒಂದು ನಾನು ರೇವಂತ್ ರೆಡ್ಡಿ ಅವರು ಇದು ತೆಲಂಗಾಣ ಚೀಫ್ ಮಿನಿಸ್ಟರ್ ಅವರು ಇಂಟರ್ವ್ಯೂ ಕೇಳಿದೆ. ಅದ್ರಲ್ಲಿ ಇಂತ ತನ್ನ ಪರ್ಸನಲ್ ಕೆಲಸಕ್ಕೆ ಬರುವವರೆಲ್ಲ ಡೆಲ್ಲಿ ಬಂದ್ರೆ ಅವರನ್ನು ಯಾರನ್ನು ಎಂಟರ್ಟೈನ್ ಮಾಡುವುದಿಲ್ಲ ರಾಹುಲ್ ಗಾಂಧಿ. ಪಕ್ಷದ ಕಾರ್ಯಕ್ರಮವನ್ನು ಮತ್ತೆ ಪಕ್ಷ ಹೇಗೆ ಉದ್ಧಾರ ಆಗುದು ಅಥವಾ ಹೊಸ ಸ್ಕೀಮ್ ಏನು ಕೊಡುವುದು, ಇಂಥ ವಿಷಯಗಳು ಬಂದ್ರೆ ಬೇರೆ ಗಂಟೆ ಕಟ್ಟಲೆ ಟೈಮ್ ಕೊಡ್ತಾರೆ. ಸೊ ಹಾಗಾಗಿ ಲೆಟ್ರಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲಿಕ್ಕಿಲ್ಲ ಯಾರು ರಾಹುಲ್ ಗಾಂಧಿ ಅವರು. ಬಟ್ ಈಗ ಕುರ್ಚಿಗಾಗಿ ಕದನ ನಡೀತಿರೋದ್ರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಸಿಕ್ಕಿದೆ ಆಕ್ಚುಲಿ. ಬಟ್ ಈ ಲೆಟರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ಕಿದೆ. ಇದರಲ್ಲಿ ಏನಂತ ಹೇಳಿದ್ರೆ, ಈಗ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಆಕ್ಚುಲಿ. ಈಗ ಡಿ ಕೆ ಸಿದು ಬರ್ತದೆ, ಸಿದ್ದರಾಮಯ್ಯನವರ ಮೇಲೂ ಇದರಲ್ಲಿ ಒಳ್ಳೆ ಪ್ರಭಾವ ಬರ್ಲಿಕ್ಕಿಲ್ಲ ಇವ್ರ ಲೆಟರ್ ಬರ್ತದೆ. ಯಾಕಂದ್ರೆ ಇವರು ಫಾಲೋವರ್ ಅಲ್ವಾ, ಅವ್ರನ್ನ ದೂರಿ ಬರೋದ್ರಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಏನು ಸಿಗ್ಲಿಕ್ಕಿಲ್ಲ. ಈಗ ಮುಖ್ಯವಿರೋದು ಈಗ ಇವರು ನಮ್ಮ ಖರ್ಗೆ ಅವರು ಹೇಳಿದಾರಲ್ಲ, ನಿಮ್ಮ ಲೋಕಲ್ ಲೆವೆಲ್ ಅಲ್ಲೇ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗೆ ಲೋಕಲ್ ಲೆವೆಲ್ ಸೆಟ್ಲ್ ಮಾಡತ್ತ ಪುನಃ ಹೈಕಮಾಂಡ್ ಅಲ್ಲಿ ಅದ್ರ ಮೇಲೆ ಇರುವುದು. ರಾಜಣ್ಣ ಹೇಳುವುದಕ್ಕೆ ಏನಾದ್ರು ಡಿ ಕೆ ಶಿವಕುಮಾರ್ ಮೇಲೆ ಪ್ರಭಾವ ಬೀರ್ಬಹುದು ಶಿವಾಯಿ, ರಾಜ್ಯದ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ಲಿಕ್ಕಿಲ್ಲ. ಈಗ ನಮ್ಗೀಗ ಮುಖ್ಯ ಬೇಕಾಗಿರೋದು ಈಗ ಈ ಕರ್ನಾಟಕದ ಸಿಎಂ ಬಿಟ್ಟು ಕೊಡ್ತಾರಾ ಇಲ್ವಂತ ಹೇಳಿ. ಈಗ ಅದರಲ್ಲಿ ಹೈಕಮಾಂಡ್ ಫೈನಲ್ ಡಿಸಿಷನ್ ಅಥವಾ ಲೋಕಲ್ ಅಲ್ಲೇ ಮಾಡಿ ಅಂತ ಖರ್ಗೆ ಅವರು ಹೇಳಿದಕ್ಕೆ ಇಂಪಾರ್ಟೆಂಟ್ ಅಂತ. ಈಗ ಖರ್ಗೆ ಅವರು ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನಿನ್ನೆ ಪುನಃ ಸಿಎಂ ಇಲ್ಲ, ಹೈಕಮಾಂಡ್ ನೀವೇ ಸೆಟ್ಲ್ ಮಾಡಿಬಿಡಿ ಅಂತ ಹೇಳ್ತಾರೆ. ಈಗ ನಮ್ಗೆಲ್ಲ ಕರ್ನಾಟಕ ಜನತೆಗೆ ಕುತೂಹಲ ಇರುವುದೇನೆಂದ್ರೆ ಸಿಎಂ ಚೇಂಜ್ ಆಗ್ತಾರೆ ಇಲ್ವಾ ಅಂತ. ಅದ್ರ ಬಗ್ಗೆ ನಮ್ಮ ಪ್ರಜೆಗಳಾಗಿ ಕೇಳ್ಕೊಳ್ಳೋದಂದ್ರೆ ಇದೊಂದು ಬಾರಿ ಬೇಗನೆ ಇದನ್ನು ಸೆಟ್ಲ್ ಮಾಡ್ಕೊಳ್ಬೇಕು. ಇಲ್ಲಾದ್ರೆ ಕರ್ನಾಟಕ ಜನತೆ ಇದನ್ನು ಕಾಯ್ತಾ ಇರಬೇಕು. ಡೆವಲಪ್ಮೆಂಟ್ಸ್ ಆಗಲ್ಲ, ಬ್ಯೂರೋಕ್ರಸಿ ಇವರು ಹೇಳಿದ ಮಾತು ಕೇಳಲ್ಲ, ಅದೊಂದು ಸ್ಪಷ್ಟತೆ ಬೇಕು. ಈ ರಾಜಣ್ಣ ಲೆಟರ್ಗೆ ನಾವೇನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಕಂದ್ರೆ ಇದೆಲ್ಲ ಬರಿತಾ ಇರ್ತದೆ. ಹಿಂದೆನು ಮೊನ್ನೊಂದ್ಸಲ ಇವರು ಸಿಎಂ ಹೇಳಿದ್ರು, ನನ್ನ ಬಗ್ಗೆ ವಿಶ್ವನಾಥ್ರು ಬರ್ತಿದ್ರು ಸೋನಿಯಾ ಗಾಂಧಿಗೆ ಲೆಟರ್ ಅಂತ ಹೇಳ್ಕೊಂಡು. ಹಾಗೆ ಅದಲ್ಲ, ಈಗ ಆಕ್ಚುಲಿ ಈಗ ಹೈಕಮಾಂಡ್ ಈಗ ಇಲ್ಲಪ್ಪ ಒಂದು ಸ್ಪಷ್ಟವಾಗಿ ಹೇಳ್ಬೇಕು, ನಾವು ಸೆಟ್ಲ್ ಮಾಡ್ಕೊಳ್ಳಲ್ಲ, ನೀವೇ ಸೆಟ್ಲ್ ಮಾಡಿ. ಇವರು ಸೀದಾ ಚೆಂಡನ್ನು ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರೇ ಇದನ್ನು ನಿರ್ಧರಿಸಬೇಕು ಅಂತ ಸಿಎಂ ಅವರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಡಿಸೈಡ್ ಮಾಡಿದ್ದೇನೆ, ಹೈಕಮಾಂಡ್ ಇದ್ರ ಬಗ್ಗೆ ನಾವೇ ಡಿಸಿಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಮಲ್ಲಿಕಾರ್ಜುನ ಅವರು ಶ್ರೇಷ್ಠ ಉತ್ತಮ ಸೀನಿಯರ್ ನಾಯಕ, ಪಾರ್ಟಿ ಅಧ್ಯಕ್ಷ. ಹೈಕಮಾಂಡ್ ಅಂದ್ರೆ ಯಾವ ಮೀಟಿಂಗ್ ಅನ್ನು ಪ್ರಿಸೈಡ್ ಮಾಡುವವರು ಅಧ್ಯಕ್ಷೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಸೊ ಹೀಗಾಗಿ ಈಗ ಯಾರು ಡಿಸೈಡ್ ಮಾಡ್ತಾರೆ ಏನಂತ ಇನ್ನೂ ಸ್ಪಷ್ಟತೆ ಇಲ್ಲ. ಅದ್ರ ಬಗ್ಗೆ ಅವರು ಸ್ಪಷ್ಟತೆ ಕೊಡಬೇಕು. ರಾಜಣ್ಣವರು ಅದ್ರ ಬಗ್ಗೆ ಉಲ್ಲೇಖಿಸಿರ್ಬಹುದಲ್ಲ, ಈ ಕರ್ನಾಟಕದಲ್ಲಿ ನಡೆಯುವ ಸಿಎಂ ಕುರ್ಚಿ ಬಗ್ಗೆ ಕೂಡಲೇ ಪರಿಹಾರ ಕೊಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಖರ್ಗೆ ಪರಮೇಶ್ವರ್ ಅವರು ಭೇಟಿ ಒಂದು ಕಡೆ ಆದ್ರೆ, ಈಗ ರಾಜಣ್ಣ ಅವರು ಪತ್ರ ಬರೆದಿರುವಂತದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ರಾಜಣ್ಣ ಅವರ ಪ್ಲಾನ್ ಏನು? ರಾಜಣ್ಣ ಅವರ ಐಡಿಯಾ ಯಾವ ರೀತಿ ವರ್ಕೌಟ್ ಆಗ್ಬೋದು? ಶ್ರೀಪಾದ್, ಕೇಂದ್ರ ರಾಜಣ್ಣ ಯಾವಾಗ ಸಚಿವ ಸ್ಥಾನದಿಂದ ವಜಾಗೊಂಡ್ರು ಅಂದಿನಿಂದಲೂ ಕೂಡ ಪತ್ರದ ಮೇಲೆ ಪತ್ರವನ್ನ ಹೈಕಮಾಂಡ್ಗೆ ಬರಿತಾ ಇರತಕ್ಕಂಥದ್ದು. ಅಂದ್ರೆ ನನಗೊಂದು ಭೇಟಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಆದ್ರೆ ಹೈಕಮಾಂಡ್ ಆ ಒಂದು ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಈಗ ಕಳೆದ ತಿಂಗಳ 15ನೇ ತಾರೀಕು ಬರೆದಿರ್ತಕ್ಕಂಥ ಪತ್ರ ಈಗ ವೈರಲ್ ಆಗಿರತಕ್ಕಂಥದ್ದು. ಆ ಒಂದು ಪತ್ರದಲ್ಲಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಎಲ್ಲವನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅವತ್ತು ಏನಾಯ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೇಂದ್ರ ರಾಜಣ್ಣ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಭೇಟಿಗೆ ಒಂದು ಅವಕಾಶವನ್ನ ಕೊಟ್ರೆ ನಾವು ನೇರವಾಗಿ ಬಂದು ಅಲ್ಲಿ ಎಲ್ಲವನ್ನು ಕೂಡ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವತ್ತು ಆದಂತಹ ಒಂದು ಸನ್ನಿವೇಶ ಏನಿದೆ ಅಂದ್ರೆ ಏನು
BLAಗಳು ಏನ್ ಮಾಡಿದ್ರು ಅವರು ಒಂದು ಕರೆಕ್ಟ್ ಆಗಿ ವರ್ಕ್ ಅನ್ನು ಕೂಡ ಮಾಡಿದ್ರೆ ಈ ರೀತಿಯ ಒಂದು ವೋಟ್ ಚೋರಿಯನ್ನು ಕೂಡ ತಡಿಬಹುದಿತ್ತು ಅನ್ನೋದು ಕೂಡ ಉಲ್ಲೇಖವನ್ನು ಕೂಡ ಮಾಡಿದ್ರೆ, ಜೊತೆಗೆ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತೆ ಅಧಿಕಾರಿಗಳು ಇದು ಕಡೆ ಗಮನ ಹರಿಸಿದ್ರೆ ನಾವು ಇನ್ನೂ ಕೂಡ ಒಂದು ಚುನಾವಣೆಯಲ್ಲಿ 8 ರಿಂದ 10 ಸೀಟ್ಗಳನ್ನು ಕೂಡ ಗೆಲ್ಲಬಹುದಿತ್ತು ಅನ್ನೋ ಒಂದು ಪತ್ರ ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ KN ರಾಜಣ್ಣ ಅವರು ಈ ಒಂದು ಪತ್ರನ ಬರೆದಿರ್ತಕ್ಕಂಥ ಇನ್ನೊಂದ್ ಕಡೆ ಅವರು ಕೂಡ ವಿಶ್ವಾಸ ಇರ್ತಕ್ಕಂಥದ್ದು, ನನ್ನ ಹೈಕಮಾಂಡ್ ಅವರು ಕರೆದು ಮಾತನಾಡುತ್ತಾರೆ, ನನಗೊಂದು ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋದು ಕೂಡ KN ರಾಜಣ್ಣ ಅವರಿಗೆ ಇನ್ನೊಂದ್ ಕಡೆ ಅವರಿಗೆ ಒಂದು ನಂಬಿಕೆ ಕೂಡ ಇರ್ತಕ್ಕಂಥದ್ದು. ಶ್ರೀಕಾಂತ್. ಓಕೆ ಥ್ಯಾಂಕ್ ಯು ಜಗದೀಶ್. ಧನ್ಯವಾದ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಶೆಟ್ಟಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಹುಶಃ ರಾಜಣ್ಣ ಅವರು ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ರ. ಒಂದು ಇವ್ರ ಕ್ಯಾಬಿನೆಟ್ ವಾಪಸ್ ಬರೋದು, ಮತ್ತೊಂದು DK ಶಿವಕುಮಾರ್ ಅವರನ್ನ ತಿವಿಯೋದು. ಒಂದು ಕಲ್ಲಲ್ಲಿ 2 ಹಕ್ಕಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ DK ಶಿವಕುಮಾರ್ ತೆಗಿಲಿಕ್ಕೆ ಇರ್ಬೋದು ಅದು ಆಕ್ಚುಲಿ. ಯಾಕಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು, ಏನಪ್ಪಾ DKC ಅವರು ಹೋಗಿ ರಾಜಣ್ಣನ ಮನೆಗೆ 2 ಸಲ ಹೋಗ್ತಾರಲ್ಲ, ಇದೇನಪ್ಪಾ ಅಂತ ಹೇಳ್ಕೊಂಡು. ಅರ್ಥ ಆಯ್ತಾ? ಮತ್ತವರು ಈಗ ನೀವೇನಾದನ್ನು ಬಯಲುಪಡಿಸ್ತಾ ಇದ್ರಿ ಕಾರಣ ಏನಂತ ಹೇಳಿ. ಇದು ಕಾರಣ ಈಗ ಗೊತ್ತಾಯ್ತು. ಇವ್ರು ಲೆಟರ್ ಬರ್ದಿದ್ರೆ ಹೋಗಿದಾರಂತ. ಅದು ಒಂದು ಲೆಟರ್ ಅಲ್ಲಿ ಕೆಲವು ಲೆಟರ್ ಬರ್ದಿರಂತ ಕೆಲವೊಂದು ಸುದ್ದಿ ಉಂಟು, ಹೌದಾ? ಹಲೋ ಸರ್ ಹೇಳಿ, ಕೇಳಿಸ್ತದೆ ಸರ್. ಎಷ್ಟು ಲೆಟರ್ ಬರ್ದಿದ್ದಾರೆ ಅವರು? 1 ಲೆಟರ್ ಬರೆದಿರೋದು. ಒಂದೇ ಲೆಟರ್. ಓಕೆ, 1 ಲೆಟರ್. ಅದರಲ್ಲಿ ಬಾರಿ ಉದ್ದ 1 ಲೆಟರ್ 2 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು, DK ಶಿವಕುಮಾರ್ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದಿತ್ತು, ಈ ಮೂಲಕ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದಿತ್ತು ಅಂತ ಹೇಳಿದ್ದಾರೆ. ಇನ್ನೊಂದೇನಂತಂದ್ರೆ, ನನ್ನ ಬಗ್ಗೆ ತಪ್ಪಾಗಿ ಮಿಸ್ಗೈಡ್ ಮಾಡಿದ್ದಾರೆ ನಿಮ್ಮ ಹತ್ರ, ಹಿಂಗಾಗಿ ಈ ವಿಚಾರವಾಗಿ ನಾನು ಮಾತಾಡೋದಕ್ಕೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ. ನನ್ಗೆ ಗೊತ್ತಿಬಿಟ್ಟು ರಾಹುಲ್ ಗಾಂಧಿ ಅದಕ್ಕೆಲ್ಲ ಕ್ವಿ ಕೊಡುವವರಲ್ಲ. ಮೊನ್ನೆ ನಾನು ರೇವಂತ್ ರೆಡ್ಡಿ ಅವರು ಇದು ತೆಲಂಗಾಣ ಚೀಫ್ ಮಿನಿಸ್ಟರ್ ಅವರದ್ದು ಇಂಟರ್ವ್ಯೂ ಕೇಳಿದೆ. ಅದ್ರಲ್ಲಿ ಇಂತ ತನ್ನ ಪರ್ಸನಲ್ ಕೆಲಸಕ್ಕೆ ಬರುವವರೆಲ್ಲ ಡೆಲ್ಲಿ ಬಂದ್ರೆ ಅವರನ್ನು ಯಾರನ್ನು ಎಂಟರ್ಟೈನ್ ಮಾಡುವುದಿಲ್ಲ ರಾಹುಲ್ ಗಾಂಧಿ. ಪಕ್ಷದ ಕಾರ್ಯಕ್ರಮವನ್ನು ಮತ್ತೆ ಪಕ್ಷ ಹೇಗೆ ಉದ್ಧಾರ ಆಗುದು ಅಥವಾ ಹೊಸ ಸ್ಕೀಮ್ ಏನು ಕೊಡುವುದು, ಇಂಥ ವಿಷಯಗಳು ಬಂದ್ರೆ ಬೇರೆ ಗಂಟೆ ಕಟ್ಟಲೆ ಟೈಮ್ ಕೊಡ್ತಾರೆ. ಸೊ ಹಾಗಾಗಿ ಲೆಟ್ರಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲಿಕ್ಕಿಲ್ಲ ಯಾರು ರಾಹುಲ್ ಗಾಂಧಿ ಅವರು. ಬಟ್ ಈಗ ಕುರ್ಚಿಗಾಗಿ ಕದನ ನಡೀತಿರೋದ್ರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಸಿಕ್ಕಿದೆ ಆಕ್ಚುಲಿ. ಬಟ್ ಈ ಲೆಟರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ಕಿದೆ. ಇದರಲ್ಲಿ ಏನಂತ ಹೇಳಿದ್ರೆ, ಈಗ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಆಕ್ಚುಲಿ. ಈಗ DKCದು ಬರ್ತದೆ, ಸಿದ್ದರಾಮಯ್ಯನವರ ಮೇಲೂ ಇದರಲ್ಲಿ ಒಳ್ಳೆ ಪ್ರಭಾವ ಬರ್ಲಿಕ್ಕಿಲ್ಲ ಇವ್ರ ಲೆಟರ್ ಬರ್ತದೆ. ಯಾಕಂದ್ರೆ ಇವರು ಫಾಲೋವರ್ ಅಲ್ವಾ, ಅವ್ರನ್ನ ದೂರಿ ಬರೋದಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಏನು ಸಿಗ್ಲಿಕ್ಕಿಲ್ಲ. ಈಗ ಮುಖ್ಯವಿರೋದು ಈಗ ಇವರು ನಮ್ಮ ಖರ್ಗೆ ಅವರು ಹೇಳಿದಾರಲ್ಲ, ನಿಮ್ಮ ಲೋಕಲ್ ಲೆವೆಲ್ ಅಲ್ಲೇ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗೆ ಲೋಕಲ್ ಲೆವೆಲ್ ಸೆಟ್ಲ್ ಮಾಡತ್ತ ಪುನಃ ಹೈಕಮಾಂಡ್ ಅಲ್ಲಿ ಅದ್ರ ಮೇಲೆ ಇರುವುದು. ರಾಜಣ್ಣ ಹೇಳುವುದಕ್ಕೆ ಏನಾದ್ರು DK ಶಿವಕುಮಾರ್ ಮೇಲೆ ಪ್ರಭಾವ ಬೀರ್ಬೋದು ಶಿವಾಯಿ, ರಾಜ್ಯದ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ಲಿಕ್ಕಿಲ್ಲ. ಈಗ ನಮ್ಗೀಗ ಮುಖ್ಯ ಬೇಕಾಗಿರೋದು ಈಗ ಈ ಕರ್ನಾಟಕದ CM ಬಿಟ್ಟು ಕೊಡ್ತಾರಾ ಇಲ್ವಂತ ಹೇಳಿ. ಈಗ ಅದರಲ್ಲಿ ಹೈಕಮಾಂಡ್ ಫೈನಲ್ ಡಿಸಿಷನ್ ಅಥವಾ ಲೋಕಲ್ ಅಲ್ಲೇ ಮಾಡಿ ಅಂತ ಖರ್ಗೆ ಅವರು ಹೇಳಿದಕ್ಕೆ ಇಂಪಾರ್ಟೆಂಟ್ ಅಂತ. ಈಗ ಖರ್ಗೆ ಅವರು ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನಿನ್ನೆ ಪುನಃ CM ಇಲ್ಲ, ಹೈಕಮಾಂಡ್ ನೀವೇ ಸೆಟ್ಲ್ ಮಾಡಿಬಿಡಿ ಅಂತ ಹೇಳ್ತಾರೆ. ಈಗ ನಮ್ಗೆಲ್ಲ ಕರ್ನಾಟಕ ಜನತೆಗೆ ಕುತೂಹಲ ಇರುವುದೇನೆಂದ್ರೆ CM ಚೇಂಜ್ ಆಗ್ತಾರೆ ಇಲ್ವಾ ಅಂತ. ಅದ್ರ ಬಗ್ಗೆ ನಮ್ಮ ಪ್ರಜೆಗಳಾಗಿ ಕೇಳ್ಕೊಳ್ಳುವುದಂದ್ರೆ ಇದೊಂದು ಬಾರಿ ಬೇಗನೆ ಇದನ್ನು ಸೆಟ್ಲ್ ಮಾಡ್ಕೊಳ್ಬೇಕು. ಇಲ್ಲಾದ್ರೆ ಕರ್ನಾಟಕ ಜನತೆ ಇದನ್ನು ಕಾಯ್ತಾ ಇರಬೇಕು, ಡೆವಲಪ್ಮೆಂಟ್ಸ್ ಆಗಲ್ಲ, ಬ್ಯೂರೋಕ್ರಸಿ ಇವರು ಹೇಳಿದ ಮಾತು ಕೇಳಲ್ಲ, ಅದೊಂದು ಸ್ಪಷ್ಟತೆ ಬೇಕು. ಈ ರಾಜಣ್ಣ ಲೆಟರ್ಗೆ ನಾವೇನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಕಂದ್ರೆ ಇದೆಲ್ಲ ಬರಿತಾ ಇರ್ತದೆ. ಹಿಂದೆನು ಮೊನ್ನೊಂದ್ಸಲ ಇವರು CM ಹೇಳಿದ್ರು, ನನ್ನ ಬಗ್ಗೆ ವಿಶ್ವನಾಥ್ರು ಬರ್ತಿದ್ರು ಸೋನಿಯಾ ಗಾಂಧಿಗೆ ಲೆಟರ್ ಅಂತ ಹೇಳ್ಕೊಂಡು. ಹಾಗೆ ಅದಲ್ಲ, ಈಗ ಆಕ್ಚುಲಿ ಈಗ ಹೈಕಮಾಂಡ್ ಈಗ ಇಲ್ಲಪ್ಪ ಒಂದು ಸ್ಪಷ್ಟವಾಗಿ ಹೇಳ್ಬೇಕು, ನಾವು ಸೆಟ್ಲ್ ಮಾಡ್ಕೊಳ್ಳಲ್ಲ, ನೀವೇ ಸೆಟ್ಲ್ ಮಾಡಿ. ಇವರು ಸೀದಾ ಚೆಂಡನ್ನು ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರೇ ಇದನ್ನು ನಿರ್ಧರಿಸಬೇಕು ಅಂತ CM ಅವರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಡಿಸೈಡ್ ಮಾಡಿದ್ದೇನೆ, ಹೈಕಮಾಂಡ್ ಇದ್ರ ಬಗ್ಗೆ ನಾವೇ ಡಿಸಿಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಮಲ್ಲಿಕಾರ್ಜುನ ಅವರು ಶ್ರೇಷ್ಠ ಉತ್ತಮ ಸೀನಿಯರ್ ನಾಯಕ, ಪಾರ್ಟಿ ಅಧ್ಯಕ್ಷ. ಹೈಕಮಾಂಡ್ ಅಂದ್ರೆ ಯಾವ ಮೀಟಿಂಗ್ ಅನ್ನು ಪ್ರಿಸೈಡ್ ಮಾಡುವವರು ಅಧ್ಯಕ್ಷೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಸೊ ಹೀಗಾಗಿ ಈಗ ಯಾರು ಡಿಸೈಡ್ ಮಾಡ್ತಾರೆ ಏನಂತ ಇನ್ನೂ ಸ್ಪಷ್ಟತೆ ಇಲ್ಲ. ಅದ್ರ ಬಗ್ಗೆ ಅವರು ಸ್ಪಷ್ಟತೆ ಕೊಡಬೇಕು. ರಾಜಣ್ಣವರು ಅದ್ರ ಬಗ್ಗೆ ಉಲ್ಲೇಖಿಸಿರ್ಬಹುದಲ್ಲ, ಈ ಕರ್ನಾಟಕದಲ್ಲಿ ನಡೆಯುವ CM ಕುರ್ಚಿ ಬಗ್ಗೆ ಕೂಡಲೇ ಪರಿಹಾರ ಕೊಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಖರ್ಗೆ ಪರಮೇಶ್ವರ್ ಅವರು ಭೇಟಿ ಒಂದು ಕಡೆ ಆದ್ರೆ, ಈಗ ರಾಜಣ್ಣ ಅವರು ಪತ್ರ ಬರೆದಿರುವಂತದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ರಾಜಣ್ಣ ಅವರ ಪ್ಲಾನ್ ಏನು? ರಾಜಣ್ಣ ಅವರ ಐಡಿಯಾ ಯಾವ ರೀತಿ ವರ್ಕೌಟ್ ಆಗ್ಬೋದು? ಶ್ರೀಪಾದ್, KN ರಾಜಣ್ಣ ಯಾವಾಗ ಸಚಿವ ಸ್ಥಾನದಿಂದ ವಜಾಗೊಂಡ್ರು ಅಂದಿನಿಂದಲೂ ಕೂಡ ಪತ್ರದ ಮೇಲೆ ಪತ್ರವನ್ನ ಹೈಕಮಾಂಡ್ಗೆ ಬರಿತಾ ಇರತಕ್ಕಂಥದ್ದು. ಅಂದ್ರೆ ನನಗೊಂದು ಭೇಟಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಆದ್ರೆ
ಹೈಕಮಾಂಡ್ ಆ ಒಂದು ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಈಗ ಕಳೆದ ತಿಂಗಳ 17ನೇ ತಾರೀಕು ಬರೆದಿರ್ತಕ್ಕಂಥ ಪತ್ರ ಈಗ ವೈರಲ್ ಆಗಿರತಕ್ಕಂಥದ್ದು. ಆ ಒಂದು ಪತ್ರದಲ್ಲಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಒಂದು ಎಲ್ಲವನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅವತ್ತು ಏನಾಯ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೇಂದ್ರ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಭೇಟಿಗೆ ಒಂದು ಅವಕಾಶವನ್ನ ಕೊಟ್ರೆ ನಾವು ನೇರವಾಗಿ ಬಂದು ಅಲ್ಲಿ ಎಲ್ಲವನ್ನು ಕೂಡ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವತ್ತು ಆದಂತ ಒಂದು ಸನ್ನಿವೇಶ ಏನಿದೆ ಅಂದ್ರೆ ಏನು BLAಗಳು ಏನ್ ಮಾಡಿದ್ರು ಅವರು ಒಂದು ಕರೆಕ್ಟ್ ಆಗಿ ವರ್ಕ್ ಅನ್ನು ಕೂಡ ಮಾಡಿದ್ರೆ ಈ ರೀತಿಯ ಒಂದು ವೋಟ್ ಚೋರಿಯನ್ನು ಕೂಡ ತಡಿಬಹುದಿತ್ತು ಅನ್ನೋದು ಕೂಡ ಉಲ್ಲೇಖವನ್ನು ಕೂಡ ಮಾಡಿದ್ರೆ. ಜೊತೆಗೆ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತೆ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿದ್ರೆ ನಾವು ಇನ್ನೂ ಕೂಡ ಒಂದು ಚುನಾವಣೆಯಲ್ಲಿ 8ರಿಂದ 10 ಸೀಟ್ಗಳನ್ನು ಕೂಡ ಗೆಲ್ಲಬಹುದಿತ್ತು ಅನ್ನೋ ಒಂದು ಪತ್ರ ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೇಂದ್ರ ಅವರು ಈ ಒಂದು ಪತ್ರನ ಬರೆದಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ಅವರು ಕೂಡ ವಿಶ್ವಾಸ ಇರ್ತಕ್ಕಂಥದ್ದು ನನ್ನ ಹೈಕಮಾಂಡ್ ಅವರು ಕರೆದು ಮಾತನಾಡುತ್ತಾರೆ, ನಮಗೊಂದು ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋದು ಕೂಡ ಕೇಂದ್ರ ಅವರಿಗೆ ಇನ್ನೊಂದ್ ಕಡೆ ಅವರಿಗೆ ಒಂದು ನಂಬಿಕೆ ಕೂಡ ಇರ್ತಕ್ಕಂಥದ್ದು. ಶ್ರೀಕಾಂತ್. ಓಕೆ ಥ್ಯಾಂಕ್ ಯು ಜಗದೀಶ್.